ಯಾವುದೇ ಪಕ್ಷ ಇರಲಿ ಏನೇ ಇರಲಿ ಬೊಮ್ಮಾಯಿಯವ್ರ ಪಕ್ಷೇತರ ಸತ್ಯಕ್ಕೆ ನಿಂದಿರಲಿ ಬೊಮ್ಮಾಯಿಯವ್ರ ಕೆಲಸ ಮಾಡ್ರನ್ನ ಆರಿಸ್ತಾರೆ. ಅಷ್ಟಕ್ಕೊಂದ ಹಾಕೋದು ಯಾಕೆ ಹಾಕೋದು. ಬಡವ್ರಿ ಅಂದ್ರೆ ಬಹಳ ಅನುಕೂಲ ಆಗೈತ್ರಿ. ಏನ್ ಶ್ರೀಮಂತ್ರ ಏನ್ ಅದನ್ನ ಬಿಡ್ತಾರ? ಬಿಟ್ಟಿ ಬಗ್ಗೆ ಅನ್ನಾರು ಕೊಡಲ್ಲ, ಹೌದಿಲ್ಲ? ಮತ್ತೆ ತಗೊಳಲ್ಲ ಅವರು ಏನ ಅವ್ರನ್ನ ಬಿಟ್ಟಾರ? ತಿನ್ನ ಅನ್ನಕ್ಕೆ GST ಹಾಕ್ಲಿಲ್ವಾ ಅವರು? ಅದನ್ನ ಅವ್ರು ಬಾಚ್ಕೊಂಡು ಇಟ್ಕೊಂಡು ಬೇರೆ ದೇಶದಲ್ಲಿ ಇಡ್ಲಿಲ್ವಾ? ಆತರ ಏನಾರ ಇವಾಗ ಸಿದ್ದರಾಮಯ್ಯ ಇಟ್ಟಿದಾರ ಬೇರೆ ದೇಶಗಳಲ್ಲೆಲ್ಲ? ಏನ್ ತಗೊಂಡು ಏನ್ ಮಾಡ್ತೀವಿ ಹೋಗು ಜಗತ್ತೇ ಹಂಗ. ನಾನು ನಂದು ರೊಕ್ಕ ಮಾಡ್ತಾವ ಅವ್ರಿಗೆ. ಬೊಮ್ಮಾಯಿಯವ್ರ ಪಕ್ಷೇತರ ಸತ್ಯಕ್ಕೆ ನಿಂದಿರಲಿ ಬೊಮ್ಮಾಯಿಯವ್ರ ಕೆಲಸ ಮಾಡ್ರನ್ನ ಆರಿಸ್ತಾರೆ. ಅದಕ್ಕಾಗಿ ನಾವು ಸಲ ಎಲ್ಲ ಕಾಂಗ್ರೆಸ್ ಮಾಡ್ತೀವಿ. ಕಾಂಗ್ರೆಸ್ ಬಂದ್ರೆ ಒಳ್ಳೇದ್ರಿ. ಕಾಂಗ್ರೆಸ್ ಸರ್ಕಾರಲಿಂತ್ರ ನಮ್ಗೆ ಭಾಳ ಅನುಕೂಲ ಐತಿ. ಯಾವಾಗ ಈಗ ಹಸ್ತ ಉಣ್ಣಾಗ ಊಟಕ್ಕೈತಿಲ್ಲ ಅದಕ್ಕೆ ಕೊಡು. ಸಂತರ ನಾಡು ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರಕ್ಕೆ ಸ್ವಾಗತ. ನಾನು ಶರಣಪ್ಪ ಸಂಗನಾಳ. ಶಿಗ್ಗಾವಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಯಾಸೀನ್ ಅಹಮದ್ ಪಠಾಣ್ ಅವರ ಅಭ್ಯರ್ಥಿಯಾಗಿದ್ದು ಬಿಜೆಪಿಯಿಂದ ಭರತ್ ಬೊಮ್ಮಾಯಿ ಅವರು ಅಭ್ಯರ್ಥಿಯಾಗಿದ್ದಾರೆ. ಇಲ್ಲಿ ಎರಡೂ ಪಕ್ಷದ ಘಟಾನುಘಟಿ ನಾಯಕರು ಪ್ರಚಾರ ನಡೆಸಿದ್ದಾರೆ. ಇಲ್ಲಿಯ ಮತದಾರರು ಏನು ಹೇಳ್ತಾರೆ ನೋಡೋಣ ಬನ್ನಿ. ಸರ್, ಇಲ್ಲಿ ಯಾವ ಪಕ್ಷಕ್ಕೆ ಓಟ್ ಹಾಕ್ತಾರೆ ನೀವು? ಇಲ್ಲಿ ನಾವೆಲ್ಲ ಕಾಂಗ್ರೆಸ್ ಮಾಡತ್ತೀವಿ ಸರ್. ಯಾಕೆ ಕಾಂಗ್ರೆಸ್ಸಿಗೆ ಯಾಕೆ ಓಟ್ ಹಾಕ್ತಾರೆ ನೀವು? ಇಲ್ಲ ಸರ್, ಬೊಮ್ಮಾಯಿಯವರು ನಮಗೆ ಭಾಳ ಬೇಸರ ಮಾಡ್ಯಾರ. ಮರ್ಯಾದೆ ಕೊಡತ್ತಿಲ್ಲ. ಎಲ್ಲ ಹುಡ್ರು ಯಾರು ಹೋಗ್ಲಿ ಮನೆ ಹತ್ರ ಹೋದ್ರೆ ಯಾರಿಗೂ ಇದು ಇಲ್ಲ ಸರ್, ಇದ್ರ ಮೇಲೆ ಅಭಿಮಾನ ಇಲ್ಲ. ಅದಕ್ಕಾಗಿ ನಾವು ಸಲ ಎಲ್ಲ ಕಾಂಗ್ರೆಸ್ ಮಾಡ್ತೀವಿ. ನಿಮಗೆ ಬಿಜೆಪಿ ಓಟ್ ಹಾಕ್ಬೇಕಂದ್ರೆ ಅಥವಾ ಕಾಂಗ್ರೆಸ್ಸಿಗೆ ಓಟ್ ಹಾಕ್ಬೇಕ ಅಂತ? ಯಾಕೆ ಹಾಕ್ತಾ ಇದ್ದಾರೆ ನೀವು? ಎಲ್ಲ ಸೌಲಭ್ಯಗಳು ಮಾಡ್ತಾ ಇದ್ದಾರೆ. ಅಂದರೆ ಮನೆ 2,000 ರೂಪಾಯಿ ಕೊಡ್ತಾ ಇದ್ದಾರೆ. ಕರೆಂಟ್ ಬಿಲ್ಲು ಎಲ್ಲ ಫ್ರೀ ಆಗಿದೆ. ಅದರಿಂದ ನಮ್ಗೆ ಸ್ವಲ್ಪ ಹಣ ಉಳಿಸ್ಕೊಂಡು ಏನಾದ್ರು ಮಾಡ್ಕೋಬೋದಲ್ಲ ಅಂತ. ಕಾಂಗ್ರೆಸ್ ಸರ್ಕಾರಲಿಂತ್ರ ನಮ್ಗೆ ಭಾಳ ಅನುಕೂಲ ಐತ್ರಿ. ಭಾಳ ಅನುಕೂಲ ಅಂದ್ರೆ ಅನುಕೂಲ ಭಾಳ ಆಗೈತ್ರಿ ಕಾಂಗ್ರೆಸ್ಲಿಂತ್ರ. ಅವ್ರು ಗ್ಯಾರಂಟಿ ಯೋಜನೆ ಮಾಡಿದ್ರಿಂದ ನಮ್ಗೆಲ್ಲದಕ್ಕೂ ಬಡವ ಮಕ್ಕಳಿಗೆ ಆತ್ರಿ, ಬಡತನದ ಇರೋ ಎಲ್ಲರಿಗೂ ರೀತಿ 2,000 ರೂಪಾಯಿ ಅಂದ್ರೆ ಭಾಳ ಅನುಕೂಲ ಆಗೈತ್ರಿ. ಯಾಕಂದ್ರೆ ಕರೆಂಟ್ ಬಿಲ್ ತುಂಬಾಕ್ ಆಗ್ತಿರಲ್ಲರಿ ಒಬ್ಬೊಬ್ಬರಿಗೆ, ಅದ್ರಲಿಂತ್ರ ಅನುಕೂಲ ಆಗೈತ್ರಿ. ಫೀಸ್ ಮಕ್ಕಳಿಗೆ ಆಗ್ತಿರಲ್ಲರಿ. ಈಗ ನಾವು ಬಿಸಿ ಊಟ ಮಾಡ್ತೇವೆ ಅಂದ್ರೆ ಸ್ವಲ್ಪ ಪಗಾರ ಲೇಟ್ ಆದ್ರೂ ಆ ದುಡ್ಡು ಬರ್ತೈತ್ರಿ ನಮ್ಗೆ ತಿಂಗಳ ಮನೆಗೆ ರೇಷನ್ ಅಂತ ಆಗಲಿ ಎಲ್ಲಕ್ಕೂ ಅನುಕೂಲ ಕಾಂಗ್ರೆಸ್ ಸರ್ಕಾರಲಿಂತ್ರ ಆಗೈತ್ರಿ. ನಾವು ಗ್ಯಾರಂಟಿ ಯೋಜನೆಗಳು ಬಿಟ್ಟಿ ಭಾಗ್ಯಗಳು ಅಂತ ಇದ್ದಾರೆ ಕೆಲವು ಜನರು, ಇದಕ್ಕೇನು ಅನ್ಸುತ್ತೆ? ಭಾಗ್ಯ ಇಲ್ರಿ, ಎಲ್ಲರಿಗೂ ಅನುಕೂಲ ಆಗೈತ್ರಿ. ಏನಿಲ್ರಿ, ಎಲ್ಲರಿಗೂ ಅನುಕೂಲ ಆಗಿ ಎಲ್ಲರಿಗೂ ಬಡವ್ರಿಗೆ ಅನುಕೂಲ. ಶಾಲೆ ಮಕ್ಕಳಿಗೆ ತಾಯಿಗಳು ಕೊಡಾಕ ದುಡ್ಡಿಲ್ಲ ಅಂದ್ರೆ ಬಡ್ದಾಡ್ತಿದ್ರು. ಏನೋ ಅನುಕೂಲ ಆಗಿ ಕರೆಂಟ್ ಅನುಕೂಲ, ಮೇಲಿಂದ ಬಸ್ ಎಲ್ಲ ಅನುಕೂಲ ಆಗೈತ್ರಿ. ಎಲ್ಲ ಕಾಂಗ್ರೆಸ್ ಈಗ ಬೊಮ್ಮಾಯಿರಲ್ಲಿ ಕೆಲಸ ಮಾಡ್ಯಾರೇ ಮಾಡಿಲ್ಲ ಅನ್ನಂಗಿಲ್ಲ, ಅರ್ಧಂಬರ್ಧ ಕೆಲಸ ಮಾಡಿ ಹೋದ್ರಿ. ಅವ್ರು ಬಿಟ್ಟು ಹೋಗಿಂದ ಮತ್ತೆ ಇಲ್ಲಿ ಯಾವ್ದಿದೆ ಇಲ್ದಂಗೆ ಆದ್ರೆ ಈಗ ಕಾಂಗ್ರೆಸ್ ಮುಂದೈತ್ರಿ. ಬಿಜೆಪಿ ಸರ್ಕಾರದವ್ರು ಮಾಡಿದಾಗ ಯಾರು ಮಾಡ್ಲಿಲ್ಲ. ತಿನ್ನ ಅನ್ನಕ್ಕೆ GST ಹಾಕ್ಲಿಲ್ವಾ ಅವರು? ಅದನ್ನ ಅವ್ರು ಬಾಚ್ಕೊಂಡು ಇಟ್ಕೊಂಡು ಬೇರೆ ದೇಶದಲ್ಲಿ ಇಡ್ಲಿಲ್ವಾ? ಆತರ ಏನಾರ ಇವಾಗ ಸಿದ್ದರಾಮಯ್ಯ ಇಟ್ಟಿದಾರ ಬೇರೆ ದೇಶಗಳಲ್ಲೆಲ್ಲ? ಇಲ್ಲ ತಾನೆ. ಅವ್ರು ನಮ್ಮಂತ ಬಡವರಿಗೆ, ಹೆಣ್ಮಕ್ಳಿಗೆ, ವೃದ್ಧರಿಗೆ, ಅಂಗವಿಕಲರಿಗೆ ಎಲ್ಲರಿಗೂ ದುಡ್ಡು ಕೊಡ್ತಾ ಇದಾರೆ. ಇವತ್ತು ಗಂಡ ಸತ್ತಂತ ವಿಧಿವೇರಿಗೆ ಕೊಡ್ತಾ ಇದಾರೆ 800 ರೂಪಾಯಿ ದುಡ್ಡನ್ನ. ಅದನ್ನ 1,000 ರೂಪಾಯಿಗೆ ಹೆಚ್ಚಿಗೆ ಮಾಡ್ಲಿ. ನಮಗೆ ಕೊಡ್ತಕ್ಕಂಥ 2,000 ರೂಪಾಯಿನ 3,000 ರೂಪಾಯಿ ಕೊಡ್ಲಿ. ಇನ್ನೂ ನಾವು ಅವ್ರಿಗಾಗೆ ಓಟ್ ಹಾಕ್ಬೇಕು ಅನ್ನೋದೇ ನಮ್ಮ ಎಲ್ಲರ ಅಭಿಪ್ರಾಯ ಇದೆ. ನಮಗೆ ಇನ್ನೂ ತುಂಬಾ ಅನುಕೂಲ ಮಾಡಿಕೊಂಡು ಈ GST ಮಾಡ್ತಕ್ಕಂಥ ಎಲ್ಲರಿಗೂ ಅವಮರದಿ ಆಗ್ಬೇಕು ಅನ್ನೋದು ನಮ್ಮ ಎಲ್ಲರ ಹೆಣ್ಮಕ್ಳ ಕರ್ತವ್ಯ. ಅಂದ್ರೆ ಅದೇನು ಫ್ರೀಯಾಗಿ ಕೊಡೋ, ಅದು ಎಲ್ಲಿಂದ ಬಂದು ಕೊಡೋದಲ್ರಿ. ಅದಕ್ಕೋಸ್ಕರ ನಾವು ಏನ ಆತರ ಅವ್ರೇನ ಆಗಲ್ಲ ಅಂದ್ ಆತರ ಹೇಳ್ತಾರೆ ಇವ್ರ ಪಕ್ಷದವ್ರು. ಆದ್ರೂ ಒಳ್ಳೇದಾಗೈತ್ರಿ. ಯಾಕಂದ್ರೆ ನಾವು ಡೈಲಿ ಬಡವ್ರಿ. ಈಗ ಅದು ಕಡಿಮೆ ಅಮೌಂಟ್ನಾಗ ಈಗ ಊರಿಗೆ ಪಾರ್ಗೆ ಆಗಕ್ಕಾಗಲ್ಲ, ಸ್ಟ್ರೈಕ್ ಪೈಕ್ ಹಾಕಿದಾಗ ಬರಕ್ಕಾಗಲ್ಲ. ಅದಕ್ಕೋಸ್ಕರ ಈಗ ಅಮೌಂಟ್ ನಮಗೆ ಭಾಳ ಯೂಸ್ ಆಗೈತ್ರಿ ಮಕ್ಳಿಗೋಸ್ಕರ. ಇನ್ನೇನು ಬಸ್ ಒಂದಿಷ್ಟು ಎಕ್ಸ್ಟ್ರಾ ಇದ್ರೆ ಕಾಲೇಜ್ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಕಾಂಗ್ರೆಸ್ ಬಿಜೆಪಿ ನೇರ ಹಣ ಅದರಲ್ಲಿ ಈಗ ಸತತವಾಗಿ 4 ಸಲ ಬೊಮ್ಮಾಯಿ ಸಾಹೇಬರು ಆರಿಸಿಕೊಂಡಿದ್ದಾರೆ. ಈ ಸಲ ಸರ್ಕಾರ ಇರೋದ್ರಿಂದ ಎಲ್ಲ ಮಿನಿಸ್ಟರ್ಸು ನೈಸರ್ಗಿಕ ಪಠಾಣ್ ಅವರ ಭಾಳ ದಿನಗಳ ಶ್ರಮ ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರು ಕೂಡ 7 ಜನ ಶಾಸಕರು ಇಲ್ಲೇ ಇದ್ದಾರೆ. ಸುಮಾರು 15 ದಿವಸದಿಂದ ಪಂಚಮಸಾಲಿ ಸಮಾಜ ಬಿಟ್ಟು ಕಾಂಗ್ರೆಸ್ಸಿಗೆ ಪ್ಲಸ್ ಆಯಿತು ಅಂದರೆ ನೈಸರ್ಗಿಕ ಪಠಾಣ್ ಅವರು ವಿನ್ ಆಗೋ ಚಾನ್ಸ್. ಆಮೇಲೆ ಇನ್ನೊಂದು ಮುಸ್ಲಿಮ್ಸ್ ಒಟ್ಟು ಕಾಂಗ್ರಿ ಸಾಹೇಬ್ರು ಎಲೆಕ್ಷನ್ ನಿಂತಿರೋದ್ರಿಂದ ಪಠಾಣ್ ಅವರಿಗೆ ಕಡಿಮೆ ಸಿಕ್ಕಿದೆ. ಅದಕ್ಕೆ ಅವ್ರಿಗೆ ಅಜಂಪೀರ್ ಖಾದ್ರಿ ಅವರು ವಾಪಸ್ ಬಂದಿದ್ದಕ್ಕೆ ಮತ್ತೊಂದು ಅವರಿಗೆ ಬಲ ಸಿಕ್ಕಿದೆ. ಅದರಿಂದ ಅವರಿಗೆ ವಿನ್ ಆಗೋ ಎಲ್ಲ ಲಕ್ಷಣಗಳು ಇಲ್ಲಿ ಭರತ್ ಬೊಮ್ಮಾಯಿಯವರಿಗೆ ಯಾಕೆ ಗೆಲ್ಬಹುದು ಅಂತ? ಯಾಕೆ ಕಾರಣಕ್ಕಂತ ಅವ್ರು ತಂದೇವ್ರಿ ಎಲ್ಲರಿಗೆ ಬಡ ಜನರಿಗೆ ಆಯ್ತು ಏನಾಗಲಿ
ಮೂಲಭೂತ ಸೌಕರ್ಯ ಎಲ್ಲ ನೀರಿಂದ ಆಯ್ತು, ಪ್ರತಿಯೊಂದನ್ನು ಚೆನ್ನಾಗಿ ಮಾಡಿದ್ದಾರೆ. ಹಾ ಹಾ ಇಲ್ಲೇ ಇದೆ ಗಾಂಧಿನಗರ ನಮ್ಗೆ ಇನ್ನೂವರೆಗೆ ಮನೆ ಕಟ್ಟಲಿಕ್ಕೆ ಆಗ್ತಾ ಇದ್ದಿಲ್ಲ. ಅವರು ಕೊಳಚೆಪುರ ಸ್ಲಮ್ ಏರಿಯಾದಿಂದ ಅಂತಲೇ ತೊಗೊಂಡು ಬಂದಿದ್ರು ಸ್ಕೀಮು. ಅವರಿದ್ದಾಗ ಕೆಲಸ ಕ್ಲೀನಾಗಿ ಆಗಿದೆ. ಈಗ ಕಾಂಗ್ರೆಸ್ ಸರ್ಕಾರ ಬಂದಿದ್ದ ಸರ್, ಈಗ ಯಾವಾಗ ಕಾಂಗ್ರೆಸ್ ಸರ್ಕಾರ ಬಂದಿದೆ ಪೂರ ಕೆಲಸ ಸ್ಟಾಪ್ ಆಗಿದೆ ಸರ್. ಅದರಲ್ಲಿ ನಾನು ಒಂದು ಮನೆ ಕಟ್ಕೊಂಡಿದ್ದೀನಿ. ಬೊಮ್ಮಾಯಿಯವರು ಕೆಲಸ ಮಾಡಿಂದ ಅಲ್ಲಿಂದ ನಮಗೆ ಬಡವರಿಗೆ ಅಂತಲೇ ಒಂದು ಮನೆ ಕೊಟ್ಟಿದ್ದಾರಲ್ಲ, ಅದೇ ಮೇನ್ ಸರ್. ಮತ್ತು ನಮಗೆ ಯಾವುದೇ ಪಕ್ಷ ಇರಲಿ ಏನೇ ಇರಲಿ ಬೊಮ್ಮಾಯಿಯವರು ಪಕ್ಷೇತರ ಸತಿಗೆ ನಿಂದಿರಲಿ, ಬೊಮ್ಮಾಯಿಯವರು ಕೆಲಸ ಮಾಡ್ರನ್ನ ಆರಿಸ್ತಾರೆ. ಸಿದ್ದರಾಮಯ್ಯ ಯಾಕೆ ಗೆಲ್ಬೇಕು? ಯಾಕೆ ಗೆಲ್ಬೇಕಂದ್ರ ಯಾವಾಗಲೂ ಹಸ್ತ ಉಣ್ಣಾಗ ಊಟಕ್ಕೈತಿಲ್ಲ, ಅದಕ್ಕೆ ಕೊಡ್ಬೇಕು. ನಾ ಯಾವಾಗ ಓಟ್ ಹಾಕಕತ್ತೀನಿ, ಇದನ್ನ ಬಿಟ್ಟು ಯಾವುದಕ್ಕೂ ಹಾಕಿಲ್ಲ. ಈಗ 68 ವರ್ಷ ನಡೀತಾವೆ, ಆದ್ರೆ ಅದು ಒಂದಕ್ಕೆ ಹಾಕೋದು ನಾನು. ಲೋಕಸಭಾ ಇಲೆಕ್ಷನ್ಗೆ ಅಷ್ಟಕ್ಕೊಂದು ಹಾಕೋದು, ಯಾಕೆ ಅದಕ್ಕೂ ಹಾಕೋದಲ್ಲ. ಇಂದಿರಾ ಗಾಂಧಿ ನಿಂದಿರ್ತಿದ್ದಲ್ಲ, ಅಕ್ಕಿಗೆ ಹಾಕ್ತಿದ್ದೆ, ಗಾಂಧಿ ಅಜ್ಜಿಗೆ ಹಾಕ್ತಿದ್ದೆ. ಈಗ ನಾ ಹಂಗದ ನಿನ್ನ ಅದನ್ನ ಗುಂಡು ಹಾಕೊಂಡ್ರು ಏನು ತಗೊಂಡು ಏನು ಮಾಡ್ತೀವಿ ಹೋಗೋರು ಜಗತ್ತೇ ಹಂಗೆ. ನಾನು ನಂದು ರೊಕ್ಕ ಮಾಡ್ತಾವ ಅವ್ರಿಗೆ. ಮಹಿಳೆಯರಿಗೆ ಅನುಕೂಲ ಆಗಿದೆ, ಬಸ್ ಟಿಕೆಟಿಂದ ಮಹಿಳೆಯರಿಗೆ ಅನುಕೂಲ ಆಗಿದೆ, ಬಡವರಿಗೆ ಬಡವರಿಗೆ ಅನುಕೂಲ ಆಗಿದೆ. ವೈಯಕ್ತಿಕವಾಗಿ ಅಂದ್ರೆ ಮತ್ತು ಒಂದು ಮನುಷ್ಯನಿಗೆ ಈಗ ₹1 ಯಾರೋ ಸಹಾಯ ಮಾಡ್ತಾರಪ್ಪ, ಅನುಕೂಲ ಅಲ್ಲ ಅದು, ಅನುಕೂಲ ಅಲ್ಲ. ಮತ್ತು ಇವತ್ತಿನ ದಿನ ಅತಿ ಹೆಚ್ಚು ಮಳೆಯಾಗಿ ರೈತರು ಕಂಗಾಲಾಗಂಥ ಪರಿಸ್ಥಿತಿ ಒಳಗೆ ಯಾವುದೇ ಒಬ್ಬ ವ್ಯಕ್ತಿನೂ ಹೊರಗಡೆ ಹೋಗಿ ದುಡಿಬೇಕು ಅಂತ ಹೋದ್ರೂ ಕೆಲಸ ಸಿಗೋಂಥ ಪರಿಸ್ಥಿತಿ ಒಳಗೆ ಈ 5 ಯೋಜನೆಗಳು, ಗ್ಯಾರಂಟಿ ಯೋಜನೆಗಳು ಅತಿ ಹೆಚ್ಚಿನ ಪರಿಣಾಮ ಬರ್ತಾ ಇದಾವೆ. ಯಾಕಂದ್ರೆ ತಿಂಗಳ ಆದ ತಕ್ಷಣನೇ ₹2,000 ಬಂದು ಜಮಾ ಆತಂದ್ರೆ ಅವ್ರ ಮನೆತನ ನಡೆಯೋಕೆ ಅವ್ರಿಗೇನು ತೊಂದರೆ ಇಲ್ಲ. ಮತ್ತು ಅದೇ ಥರ ರೇಷನ್ ಬರ್ತಾಯಿದೆ. ಆ ಸಾಮಾನ್ಯ ಜನತೆಯಲ್ಲಿ ಬರ್ತಾರೆ, ಓಟ್ ಕೇಳ್ತಾರೆ. ಇವತ್ತೊಂದು ಸಲ ಸಾಮಾನ್ಯ ಜನತೆಯಲ್ಲಿ ಬಂದ್ರಂದ್ರೆ 5 ವರ್ಷದ ತನಕ ಅವ್ರು ಯಾರು ಏನು ಹೊಳ್ಳಿ ಒಂದು ನಮಸ್ಕಾರ ನಮಸ್ಕಾರ ಮಾಡೋದಿಲ್ಲ. ಅವರಲ್ಲಿ ಬಡವರೊಬ್ಬರಿಗೆ ಮನೆಗಳಿಲ್ಲ, ಬೇರೆ ಅಭಿವೃದ್ಧಿ ಏನು ಮಾಡತ್ತಿಲ್ಲ. ಅದ್ರ ಬಗ್ಗೆ ಸ್ವಲ್ಪ ಸಿದ್ದರಾಮಯ್ಯ ಅವರು ಗಮನ ಕೊಟ್ಟು ಜನಸಾಮಾನ್ಯರಿಗೆ 2,000 ಬರ್ತಿತ್ತು ರೈತರಿಗೆ, ಅದನ್ನು ಬಂದ್ ಮಾಡಿದ್ರಿ. ಈ 2,000 ಬಸ್ ಎಲ್ಲ ಮಾಡಿದ್ರಿ, ಕೆಲವೊಂದ್ರಿಗೆ ಉಪಯೋಗ ಇಲ್ಲ. ಅದು ಬೇರೆ ಅಭಿವೃದ್ಧಿಗಳ ಬಗ್ಗೆನೂ ಸ್ವಲ್ಪ ಗಮನ ಕೊಡ್ರಿ. 5 ಅಭಿವೃದ್ಧಿಯಿಂದ ಈ ಕರ್ನಾಟಕ ಉದ್ಧಾರ ಆಗಕ್ಕೆ ಸಾಧ್ಯನೇ ಇಲ್ಲ. ತಿಂಗಳ ಬರ್ತೈತಿ, ನಮ್ಮ ಮನೆತನಕ ಮಕ್ಕಳು ಮರಿಗೆ ನಡಿತೈತಿ. ನಾವು ದುಡಿಯಾಕೆ ಹೋಗಂಗಿಲ್ಲ, ನಮ್ದೇನು ಆಸ್ತಿ ಇಲ್ಲ, ಏನಿಲ್ಲ. ಮತ್ತು ಬಂದಿದ್ದ ತಿನ್ನೋದು, ಅದನ್ನ ಬಳಸ್ಕೊಳ್ಳೋದು. ಅವ್ರು ನಮ್ಗೆ 2,000 ಹಾಕ್ಯಾರ್ರಿ. ಅಕ್ಕಿ ಗೋಧಿ ರೊಕ್ಕನೂ ಬಿಟ್ರ, ರೇಷನು ಕೊಟ್ಟಾರ್ರಿ, ಮತ್ತು ಲೈಟ್ ಫ್ರೀ, ಬಸ್ ಫ್ರೀ ಎಲ್ಲ ನಮ್ಗೆ ಆನಂದ ಮಾಡ್ಯಾರ್ರಿ. ನಮಗೆ ಮನೆ ಒಂದು ಹಾಕಿ ಕೊಟ್ರೆ ನಮಗೆಲ್ಲ ಸಂಪಾಕದ್ ನೋಡ್ರಿ. ಮನೆ ಬಿದ್ದಿದ್ದು ಒಂದು ಹಾಕಿಲ್ರಿ ಅವ್ರು. ನಮ್ಮ ಆತ್ಮಿತ್ರವ್ರವ್ರು ನಮ್ಮ ಕಾಂಗ್ರೆಸ್ ಪಕ್ಷ ಅಂದ್ರೆ ನಮ್ಗೆ ಎತ್ತಿದ ಕೈ ಅಣ್ಣ. ಕಾಂಗ್ರೆಸ್ ಪಕ್ಷ ಏನೈತಲ್ಲ ಅಣ್ಣ, ಅನ್ನ ಹಾಕದವ್ರವ್ರು ನಾವು ಅವ್ರ ಋಣ ತಿಂತೇವೆ. ಕಾಂಗ್ರೆಸ್ ಪಕ್ಷದ ಯೋಜನೆಗಳು BJP ಪಕ್ಷಕ್ಕೂ ಕೂಡ ಉಪಯೋಗ ಬರ್ತಾ ಇದ್ದಾವೆ. ಅವರು ಕೂಡ ಅದನ್ನು ಅನುಸರಿಸ್ತಾ ಇದ್ದಾರೆ. ಇರೋ ಟೈಮ್ನಿಂದ ಹಿಡ್ಕೊಂಡು ಇದುವರೆಗೂ ಯಾವ ಪಕ್ಷಕ್ಕೂ ಒಂದು ಓಟನ್ನು ಹಾಕಿಲ್ಲ. ನಾವು ಕಂಪಲ್ಸರಿ ಹಸ್ತಕ್ಕಾಗಿ ಹಾಕೊಂಡು ಬಂದೀವಿ, ಕಾಂಗ್ರೆಸ್ಗಾಗಿ ಹಾಕ್ಕೊಂತ ಬಂದಿದ್ದೀವಿ. ಕಾಂಗ್ರೆಸ್ನ ಬಿಟ್ಟು ನಾವು ಯಾವ ಭಾಗಕ್ಕೂ ಹೋಗೋದಿಲ್ಲ. ಇದೇ ನಮ್ಮ ಸ್ವತ್ತು, ಇದೇ ನಮ್ಮ ಆಸ್ತಿ. ಇದನ್ನು ಬಿಟ್ಟು ಬೇರೆ ಯಾವುದನ್ನು ನಾವು ಮಾಡೋದಿಲ್ಲ. ತೆರಿಗೆ ಕಟ್ಟಬಾರ್ದು ನಾವು ಕೇಂದ್ರಕ್ಕಂತೇಳಿ ಬಡ್ರಿಗೆ ಹಚ್ಚಾಕುತ್ತಾರಲ್ಲ, ಅಂಥ ವ್ಯಕ್ತಿ ಎಲ್ಲಿ ಸಿಗಂಗಿಲ್ಲ. ಅದು ಒಂದು ಈ ತತ್ವ ಸಿದ್ಧವಂತ ನಂಬಿ ನಾವೆಲ್ಲರೂ ಏನು ಮಾಡಕ್ಕೆ ಕುಂತೀವಿ ಅಂದ್ರೆ 25 ವರ್ಷದಿಂದ ಇಲ್ಲಿದ್ದಂಥ BJP ಆಡಳಿತ ಕೊನೆಗಾಣಿಸ್ಬೇಕು, ಕಾಂಗ್ರೆಸ್ನ ಆರಿಸ್ತಿರ್ಬೇಕಂತಂದು ಅಭಿಪ್ರಾಯ ಪಟ್ರಿ ನಾವೆಲ್ಲ ತಾಲೂಕಿನ ಜನ. ಬೊಮ್ಮಾಯಿ ಭದ್ರ ಕೊಟ್ರಿ ನಿಜ ರೀ, ಆದ್ರೆ ನಾವು ಅವ್ರ ಮ್ಯಾಗ ಅಪಾದನೆ ಹೊರ್ಸಕ್ತಾ ಇರಲ್ಲ. ಅವರು ಒಳ್ಳೆ ಶಾಸಕರ. ಆದ್ರೆ ಈ ಸಲ ಏನೈತಿ, 25 ವರ್ಷದಿಂದ ಬಂದಂಥ ಇದು ಭದ್ರಕೋಟೆ ಅನ್ನೋದು ನೂರಾಗಿ ಕಾಂಗ್ರೆಸ್ ವಿಜಯ ಪತಾಕೆ ಹಾರಿಸೈತಿ. ಸಿಗ್ಗಾಂವ್ ತಾಲೂಕಿನ ಇತಿಹಾಸ ಬರ್ತೈತಿ ಕರ್ನಾಟಕದಾಗ. ಯಾವತ್ತೂ ಕಾಂಗ್ರೆಸ್ಸಿಂದ ದಲಿತರಿಗೆ, ಬಡವರಿಗೆ, ರೈತರಿಗೆ ಅನ್ಯಾಯ ಆಗಿಲ್ಲ. ಒಳ್ಳೆ ಸರ್ಕಾರ, ಒಳ್ಳೆ ಆಡಳಿತ. ಅದ್ರಾಗ ಹೆಚ್ಚಿನ ಮಾಹಿತಿ ನಿಮ್ಗೆ ಹೇಳ್ಬೇಕಂತಂದ್ರೆ ನಿಮಗೆಲ್ಲ ಗೊತ್ತಿದ್ದ ವಿಷಯ ಐತಿ. ಸಿದ್ದರಾಮಯ್ಯ ಸಾಹೇಬರು ಮಹಾನಾಯಕರವರು, ಅಹಿಂದ ನಾಯಕರು, ಎಲ್ಲರೂ ಒಳ್ಳೆ ಕೆಲಸ ಮಾಡೋಂಥ ವ್ಯಕ್ತಿಯವರು. ಸರ್ಕಾರ ಐತಿ. ಈ ಸಲ ಹೆಸರು ಬಡವನ ಆರಿಸಿ ಬರ್ತಾನೆ, ಸಂದೇನಿಲ್ಲ. ಎಲ್ಲರ ತಲೆಯಾಗಿ ಏನಾಗ್ತದೆ, 20 ವರ್ಷ ಬರೀ BJP ಅಂತ ತಲೆ ಆಗೈತಿ. ಈ ವರ್ಷ ಒಂದು ಸಲ ಬದಲಾವಣೆ ಮಾಡ್ಬೇಕಂದ್ರೆ ಎಲ್ಲ ಮತದಾರರ ತಲೆಯಾಗಿ ಬಂದೈತಿ. ಇದಕ್ಕೆ 100ಕ್ಕೆ 100 ಆರಿಸಿ ಬರ್ತದೆ ಕಾಂಗ್ರೆಸ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.